ಫೀಲ್ಡ್ ಅಹಮದ್ ಖಾನ್ ನನ್ನ ಮಾವ 4.5 ಎಕರೆ ದಾನ ಕೊಟ್ಟರು ಹೈಸ್ಕೂಲ್ ಫೀಲ್ಡ್ಗೆ. ಶೆಟ್ಟಿ ನಾಗರಾಜಂದು 8 ಎಕರೆ ಟೋಟಲ್. ಅದರ ಬದಲಿಗೆ 61,065ನೇ ಇಸ್ವಿಲಿ ಈ ಜಾಗ ನಮ್ಮ ಮಾವರು ಕೊಂಡ್ಕೊಂಡ್ರು. ಎಷ್ಟು ಕೊಂಡ್ಕೊಂಡ್ರು? 56 ಅಡಿ. 56 ಅಡಿಲಿ ನಾವು 5 ಗಂಡು ಮಕ್ಕಳು ನಮ್ಮ ಯಜಮಾನರು ಸೇರಿ 5 ಜನನು 11 70 ತೊಗೊಂಡ್ರು. ತಗೊಂಬಿಟ್ಟು ಏನು ಮಾಡಿದ್ರು, ಮತ್ತೆ ಮಾರಿದ್ರು. 4 ಜನ ಕುಡ್ಕೂರು ನನ್ನ ಮೈನಿದ್ರು ಮಾರಿದ್ರು. ಅದನ್ನು 2 ಸೈಡು ನಾನು ತೊಗೊಂಡೆ. ನನ್ನ ಸೈಡ್ ಸೇರಿ 3 ಸೈಡು. ಪುಟ್ಟಮ್ಮನ ಸೈಡ್ ಇತ್ತು. ಇಲ್ಲಿ ಅಂಗಡಿ ಇಟ್ಟಿದ್ದಾಳೆ, ಭತ್ತದ ಅಕ್ಕಿ ವ್ಯಾಪಾರ ಮಾಡೋಳು. ನನ್ನ ಹತ್ರ 3 ಲಕ್ಷ ರೂಪಾಯಿ ಇಸ್ಕೊಂಡ್ಲವಳು. 3 ಲಕ್ಷ ಇಸ್ಕೊಂಡು ಏನು ಮಾಡಿದ್ಲು ನೋಡಮ್ಮ, ಬಂದಿದ್ದೇನು ಮಾಡಿದ್ಲು, ನಾನು ತುಂಬ ವರ್ಷದಿಂದ ಸ್ವಾಧೀನಲ್ಲಿ ಇದ್ದೀನಿ. ನಮ್ಮ ಮಾನು ಆಸ್ತಿ 40-50 ವರ್ಷ ಆಗುತ್ತೆ ನನ್ನ ಮದುವೆ ಆಗಿ. ಆವತ್ತಿನಿಂದ ಸ್ವಾಧೀನಲ್ಲಿ ಇದ್ದೀನಿ. 2007ನಲ್ಲಿ ದೌರ್ಜನ್ಯ ಮಾಡಿದ್ರು. 2007ನಲ್ಲಿ ಕಾಂಗ್ರೆಸ್ನವರು ನನಗೆ ದೌರ್ಜನ್ಯ ಮಾಡಿದ್ರು. ಕಾಂಗ್ರೆಸ್ ಅಂತ ಗೊತ್ತಾಗ್ಲಿಲ್ಲ, ದೇವಸ್ಥಾನವ್ರು ಅನ್ಕೊಂಡಿದ್ದೆ. ಆಮೇಲೆ ನಾನು ಹೈಕೋರ್ಟಿಗೆ, ಇಲ್ಲಿ ಸಿವಿಲ್ ಕೋರ್ಟ್, ಇಲ್ಲಿ ಬೇಲೂರು ಹೈಕೋರ್ಟ್, ಇವೆರಡೂ ನಡೆಸ್ದೆ. ನಾನು ನಡೆಸ್ದೆ ಕೋರ್ಟು. ಇಲ್ಲಿ ನನ್ನದು ಎಲ್ಲ ಇನ್ವಾಲ್ವ್ ಆಗಿಬಿಟ್ರು. ನನ್ನ ಕೇಸ್ ಫೇಲ್ ಆಯಿತು. ಅಲ್ಲಿಂದ ಹೈಕೋರ್ಟ್ ಹೋದೆ ನಾನು. ಹೈಕೋರ್ಟ್ನಲ್ಲಿ ಮತ್ತೆ ಅಲ್ಲಿ ನಂದು ಕೇಸ್ ಕರೆಕ್ಟ್ ಆಯಿತು, ನ್ಯಾಯಬದ್ಧವಾಗಿ. ಅಡು ಇದೆ, ಆಸ್ತಿ ಇದೆ, ಪೇಪರ್ ಇದೆ, ಈ ಸೊತ್ತಿದೆ, ಮೂಲಪತ್ರ ಇದೆ, ಎಲ್ಲ ನಂದು ಒಂದು ಬೌಂಡ್ರಿದು ಇದೆ ಸ್ವತ್ತು. ಅದನ್ನ ಏನು ನಡೀತಾ ಇದೆ, ಇನ್ನೂ ನಡೀತಾ ಇದೆ. ಪೇಪರ್ ಕೊಡ, ಇದು ನಡೀತಾ ಇದೆ. ನಿನ್ನೆ ನನಗೆ ಹಿರಂಗಿತ್ತು, ನಾನು ಹೋಗಲಿಲ್ಲ. ಇದು ಸಮಸ್ಯೆ ಆಗೋಯಿತು. ಇದಾದ ತಕ್ಷಣ ನಾನು ಇದು ಬಿಟ್ಟೆ. ಇವರೇನು ಮಾಡಿದ್ರು, ಪುಟ್ಟಮ್ಮಂದು ನಾನು ತೊಗೊಂಡಿದ್ದೆ. ಪುಟ್ಟಮ್ಮನಿಗೆ ಹೆದರಿಸಿ ಬದರಿಸಿ ಆ ಅಮ್ಮನಿಗೆ ಕೊಲೆ ಮಾಡ್ತೀವಿ, ಸಾಯಿಸ್ತೀವಿ ಅಂತ ಪುರಸಭೆಯವರು ಮತ್ತೆ ಇವರು ನಮ್ಮ ಯಾರು ವಿಡಿಯೋ ಇದೆ, ಕಳಿಸ್ತೀನಿ ನಿಮಗೆ. MR ವೆಂಕಟೇಶ ಹೋಗಿ ಹೆದರ್ಸಿದೆ. ಹೆದರ್ಸಿದ ತಕ್ಷಣ ಅಮ್ಮ ನನ್ನ ಹತ್ರ ದುಡ್ಡು ಇಸ್ಕೊಂಡಲ್ಲ, ನಾನು ಕೊಡಲ್ಲ, ನನಗೆ ಸಾಯಿಸೋಕೆ ಬಂದಿದ್ದಾರೆ, ಹೊಡೆಯೋಕ್ಕೆ ಬಂದಿದ್ದಾರೆ, ಮಾಡೋಕ್ಕೆ ಬಂದಿದ್ದಾರೆ ಅಂತ ಏನು ಮಾಡಿಬಿಟ್ಲು. ಖಾತೆನೂ ಮಾಡಿಲ್ಲ ಅಮ್ಮ, ಏನಿಲ್ಲ. ನಾನೇ 6,000 ರೂಪಾಯಿ ಕೊಟ್ಟು ಪುಟ್ಟಮ್ಮನ ಖಾತೆ ಮಾಡಿಕೊಂಡೆ. ಮಾಡಿಬಿಟ್ಟು ನಾನು ಈಗಲೇ ನೋಡಿದ್ದೆ, ನ್ಯಾಯ ಕೇಳಕ್ಕೆ ಹೋದೆ ಶಿವರಾಮ್ ಅವ್ರ ಹತ್ರ. ನ್ಯಾಯ ಕೇಳಕ್ಕೆ ಹೋದರೆ ಇವ್ರೇನು ಮಾಡಿದ್ರು, ಯಾರ್ಯಾರ ಜಾಗಮ್ಮ ಅಂದರು. ನೋಡಿ, ಈ ಪುಟ್ಟಮ್ಮನ ಜಾಗ ನಾನು ತೊಗೊಂಡಿದ್ದೀನಿ, ಹಿಂಗೆ ನಾನು ಕೋರ್ಟ್ಗೆ ಹಾಕಿದ್ದೀನಿ ಅಂದೆ.